ನಮಸ್ಕಾರ ಎವ್ರಿವನ್, ನಾನು ನಿಮ್ಮ ಅರ್ಪಿತಾ ಸಾನ್ವಿ. ವೀಕ್ಷಕರೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಲ್. ಆಲ್ರೆಡಿ ತಮ್ಲೈನಲ್ಲೇ ನೋಡಿರ್ಬೋದು, ಗೋಲ್ಡ್ ರೇಟ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬಾ ಗೋಲ್ಡ್ ರೇಟಲ್ಲಿ ಕಡಿಮೆ ಆಗಿದೆ ಕಣ್ರಿ. ಸೊ ಇದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ ಇಲ್ವಾ ನನಗಂತೂ ಗೊತ್ತಿಲ್ಲ, ಬಟ್ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇದ್ದರೆ ಪ್ರೆಸೆಂಟ್ ನಿಮಗೆ ಈ ಬಜೆಟ್ ಅನ್ವೇಷಣೆ ಆದಮೇಲೆ ಗೋಲ್ಡ್ ಎಷ್ಟು ಕಡಿಮೆ ಆಗಿದೆ. ಇವತ್ತು 28ನೇ ತಾರೀಕಲ್ವಾ. ಇವತ್ತಿನ ಚಿನ್ನದ ರೇಟ್ ಎಷ್ಟಿದೆ? 24 ಕ್ಯಾರೆಟ್ ಹಾಗೆ 22 ಕ್ಯಾರೆಟ್ ಹಾಗೆ 18 ಕ್ಯಾರೆಟ್ ಗೋಲ್ಡ್ಗಳು ಅಟ್ ಪ್ರೆಸೆಂಟ್ ಅಂದರೆ 28 ಡೇಟಲ್ಲಿ ಎಷ್ಟು ರೇಟ್ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆನೂ ನೀವು ತಿಳ್ಕೊಬೋದು. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಅರ್ಪಿತಾ ಸಾನ್ವಿ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ವೀಡಿಯೋಸ್ಗಳನ್ನು ಗೋಲ್ಡ್ ರಿಲೇಟೆಡ್ ಆಗಿ, ಗೋಲ್ಡ್ ಡಿಸೈನ್ಸ್ಗಳಾಗಿರ್ಬೋದು, ಕಿವಿ ಓಲೆಗಳಾಗಿರ್ಬೋದು, ಲಾಂಗ್ ಸರಗಳಾಗಿರ್ಬೋದು, ಹಾಗೆ ಬೆಳ್ಳಿ ಸಿಲ್ವರ್ ಪಾಲಿಷ್ ಮಾಡಿರುವಂತಹ ಗೋಲ್ಡ್ ಓಲೆಗಳನ್ನು ಕೂಡ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಎಲ್ಲರೂ ಕೂಡ ನನ್ನ ಹಿಂದಿನ ವೀಡಿಯೋಗಳನ್ನು ಚೆಕ್ ಮಾಡಿ ವೀಕ್ಷಕರೇ. ನಿಮಗೂ ಕೂಡ ಕೆಲವೊಂದಿಷ್ಟು ಡಿಸೈನ್ಸ್ಗಳು ತುಂಬಾ ಇಷ್ಟ ಆಗುತ್ತೆ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಇವತ್ತು ನಾನು ನಿಮಗೆ ಜ್ಯುವೆಲರ್ಸ್ನ ತೋರಿಸ್ತಾ ಇಲ್ಲ. ಈ ಒಂದು ಬಜೆಟ್ ಅನ್ವೇಷಣೆಯಲ್ಲಿ ಗೋಲ್ಡ್ ರೇಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಚಿನ್ನದ ರೇಟ್ ಅಂತೂ 700 ರೂಪಾಯಿ ಆಗಿತ್ತು ಅಲ್ವಾ. ಸೊ ಆಷಾಢ ಮಾಸದಲ್ಲಿ ಏನಾದರೂ ಕಮ್ಮಿ ಆಗುತ್ತಾ ಅನ್ನೋದನ್ನ ನೋಡ್ತಾನೆ ಇದ್ವಿ. ಬಟ್ ಯಾವುದೇ ಕಾರಣಕ್ಕೂ ಆಷಾಢ ಮಾಸದಲ್ಲಂತೂ ಖಂಡಿತವಾಗ್ಲೂ ಗೋಲ್ಡ್ ಅಂತೂ ಕಡಿಮೆ ಆಗಲಿಲ್ಲ. ಹಾಗಂತ ನಾವು ಬಂಗಾರನ ತೊಗೊಳೋದಕ್ಕಾಗದೇ ಇರೋದಕ್ಕಾಗೋದಿಲ್ವಾ ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತವಾಗ್ಲೂ ಆಗುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಬಜೆಟ್ ಆದಮೇಲೆ ತುಂಬಾ ಬದಲಾವಣೆ ಕೂಡ ಆಗಿದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋಕ್ಕೆ ಇದು ಒಳ್ಳೆಯ ಸಮಯ ಕೂಡ ಬಂದಿದೆ. ಬಜೆಟ್ ಅನೌನ್ಸ್ ಆದಮೇಲೆ ಚಿನ್ನ ಬೆಳ್ಳಿಯ ಬೆಲೆ ಕೂಡ ಕಡಿಮೆ ಆಗಿದೆ ವೀಕ್ಷಕರೇ. ಸೊ ಇದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಬೇಕು. ಸೊ ಹಾಗಾದರೆ ಬನ್ನಿ ನಾವೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. 22 ಕ್ಯಾರೆಟ್ ಗೋಲ್ಡ್ ಏನಿದೆ ಅದು 10 ಗ್ರಾಮಿಗೆ 2750 ರೂಪಾಯಿ ಕಮ್ಮಿ ಆಗಿದೆ. ಅಂದರೆ ಗ್ರಾಮ್ಗೆ ನಿಮಗೆ 1 ಗ್ರಾಮ್ಗೆ 6668 ರೂಪಾಯಿ ಆಗಿದೆ ವೀಕ್ಷಕರೇ. ಅಂದರೆ ಟೋಟಲ್ ಆಗಿ 10 ಗ್ರಾಮಿಗೆ 66,000 ರೂಪಾಯಿದ 680 ರೂಪಾಯಿ ಆಗುತ್ತೆ 22 ಕ್ಯಾರೆಕ್ಟರ್ ಗೋಲ್ಡ್. ಹಾಗೆ ನಿಮಗೆ 24 ಕ್ಯಾರೆಟ್ ಗೋಲ್ಡ್ನ ನೋಡೋದಾದರೆ 10 ಗ್ರಾಮಿಗೆ 2990 ರೂಪಾಯಿ ಕಮ್ಮಿ ಆಗಿದೆ. ಹಾಗೆ 18 ಕ್ಯಾರೆಟ್ ಗೋಲ್ಡ್ಗೆ 10 ಗ್ರಾಮಿಗೆ 2050 ರೂಪಾಯಿ ಕಮ್ಮಿ ಆಗಿದೆ. ಸೊ ಪ್ರತಿ 10 ಗ್ರಾಮಿಗೆ ಬರೋಬ್ಬರಿ ಹೇಳ್ಬೇಕಂತ ಹೇಳಿದ್ರೆ 3000 ರೂಪಾಯಿ ಅಂತೂ ಖಂಡಿತವಾಗ್ಲೂ ಕುಸಿತ ಆಗಿದೆ ಬಂಗಾರದಲ್ಲಿ. ಹಾಗೆ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ಕಮ್ಮಿ ಆಗಿದೆ ಅಂತ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದೆಯಾ? ಖಂಡಿತವಾಗ್ಲೂ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಂತೂ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ 22 ಕ್ಯಾರೆಟ್ ಪ್ರತಿ 10 ಗ್ರಾಮಿಗೆ 64,000 ರೂಪಾಯಿದ 950 ರೂಪಾಯಿ ಆಗಿದೆ. ಹಾಗೆ 24 ಕ್ಯಾರೆಟ್ ಗೋಲ್ಡ್ಗೆ 10 ಗ್ರಾಮ್ ಬಂಗಾರಕ್ಕೆ 70,860 ರೂಪಾಯಿ ಆಗಿದೆ. ಹಾಗೆ 18 ಕ್ಯಾರೆಟ್ ಗೋಲ್ಡ್ಗೆ 10 ಗ್ರಾಮಿಗೆ 53,000 ರೂಪಾಯಿದ 140 ರೂಪಾಯಿ ಆಗಿದೆ. ಸೊ ಇಷ್ಟು ಬದಲಾವಣೆ ಆಗಿರೋದು ಈ ಬಜೆಟ್ನ ಅನ್ವೇಷಣೆ ಆದಮೇಲೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ 22 ಕ್ಯಾರೆಕ್ಟರ್ ಗೋಲ್ಡ್ಗೆ 1 ಗ್ರಾಮ್ಗೆ ಬೆಲೆಗೆ 6,610 ರೂಪಾಯಿ ಆಗಿದೆ. ಹಾಗೆ 8 ಗ್ರಾಮಿಗೆ ನೋಡ್ತೀವಿ ಅಂತ ಅಂದರೆ 8 ಗ್ರಾಮಲ್ಲಿ ಏನಾದರೂ ತೊಗೊಳ್ತೀವಿ ಅಂತ ಹೇಳೋದಾದರೆ 22 ಕ್ಯಾರೆಕ್ಟರ್ದು 52,000 ರೂಪಾಯಿದ 880 ರೂಪಾಯಿ ಆಗಿದೆ. ಹಾಗೆ 24 ಕ್ಯಾರೆಕ್ಟರ್ ಚಿನ್ನನ ನೀವು ತೊಗೊಳ್ತೀನಿ ಅಂತ ಹೇಳಿದ್ರೆ ಗ್ರಾಮಿಗೆ 6,941 ರೂಪಾಯಿ ಆಗಿರೋದಂತೂ ನಿಜ. ಹಾಗೆ 8 ಗ್ರಾಮಿಗೆ ನೋಡೋದಾದರೆ 55,528 ರೂಪಾಯಿ ಆಗಿದೆ. ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಚಿನ್ನನ ಖರೀದಿ ಮಾಡೋರಿಗೆ ಈ ರೀತಿಯಾದಂತಹ ಇವತ್ತಿನ ಡೇಟಿಗೆ ಬಂಗಾರದ ರೇಟ್ ಇದೆ. ಸೊ ಎಲ್ಲರೂ ಕೂಡ ಆಲ್ಮೋಸ್ಟು ತಗೊಳ್ಳೋದು ಈ 24 ಕ್ಯಾರೆಟ್ ಗೋಲ್ಡನ್ನೇ ಅಲ್ವಾ. ಈ 24 ಕ್ಯಾರೆಕ್ಟರ್ ಗೋಲ್ಡಲ್ಲಿ ಆಲ್ಮೋಸ್ಟ್ ನಿನ್ನೆವರೆಗೂ 7,203 ರೂಪಾಯಿ ಇತ್ತು. ಈಗ ಬರೋಬ್ಬರಿ 265 ರೂಪಾಯಿ ಕಡಿಮೆ ಆಗಿದೆ. ಸೊ ನನಗಂತೂ ಚಿನ್ನ ಬೆಳ್ಳಿ ರೇಟ್ ಕಡಿಮೆ ಆಗಿರೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ. ಸೊ ಹಾಗೆ ಇದು ಎಲ್ರಿಗೂ ಕೂಡ ಬಂಗಾರನ ಪರ್ಚೇಸ್ ಮಾಡೋರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹಾಗೆ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ವೀಕ್ಷಕರೇ. ಸೊ ಚಿನ್ನದ ರೇಟ್ ಕಡಿಮೆ ಇದ್ದಾಗಲೇ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಏನಕ್ಕಂತ ಹೇಳಿದ್ರೆ ಹಂಗೂ ಹಿಂಗೂ ನಾವು ಒಂದು ಸ್ವಲ್ಪ ಅಮೌಂಟನ್ನು ಸೇವ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಇವಾಗಿನ ಚಿನ್ನದ ರೇಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸೊ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ಚಿನ್ನ ತಗೋಬೇಕು ಅಂತ ಇದ್ದವ್ರಿಗೆ ಖಂಡಿತವಾಗ್ಲೂ ಹೋಗಿ ಪರ್ಚೇಸ್ ಮಾಡಿ. ಚಿನ್ನದ ರೇಟ್ ಕುಸಿತವಾಗಿರೋದ್ರಿಂದ ಯಾರಿಗೆ ತಾನೇ ಖುಷಿ ಆಗೋದಿಲ್ಲ, ಎಲ್ರಿಗೂ ಖುಷಿ ಆಗುತ್ತೆ. ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಕೇಳಲೇಬೇಕಾ.
ಸೊ ಹೋಗಿ ಬಂಗಾರನ ಪರ್ಚೇಸ್ ಮಾಡಿ, ಹಾಗೆ ಬಂಗಾರನ ಏನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೊಸದಾಗಿ ಮಾಡಿಸ್ಕೊಬೇಕು ಅಂತ ಇದ್ದವರು ಡೆಫಿನೆಟ್ಲಿ ನೀವು ಕೂಡ ಈಗ ಬಂಗಾರದ ರೇಟನ್ನು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದರೂ ಕಡಿಮೆ ಆಗಿದೆ ಅನಿಸಿದ್ರೆ ನೀವು ಕೂಡ ಹೋಗಿ ಬಂಗಾರನ ಮಾಡೋಕ್ಕೆ ಹಾಕ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಸ್ಪೆಷಲ್ ಆಗಿದೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಇವತ್ತು ಅಟ್ ಪ್ರೆಸೆಂಟ್ ಬಂಗಾರದ ರೇಟ್ ಎಷ್ಟಿದೆ ಅಂತ ಹೇಳಿ ನಾನಿವತ್ತು ನಿಮಗೆ ತಿಳಿಸಿದ್ದೀನಿ. ಸೊ ಈ ಥರದ ವೀಡಿಯೋಸ್ ನಿಮಗೆ ಬೇಕಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಕೂಡ ನಿಮಗೋಸ್ಕರ ಇದೇ ಥರದ ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ಹಾಗೆ ಇನ್ನೂ ಕೂಡ ಹೆಚ್ಚೆಚ್ಚಾಗಿ ನಿಮಗೇನಾದರೂ ಜ್ಯುವೆಲರಿ ಕಲೆಕ್ಷನಲ್ಲಿ ಕಡಿಮೆ ಗ್ರಾಮ್ಸಲ್ಲಿ ಬೇಕಾಗಿದ್ದರೆ ಡೆಫಿನೆಟ್ಲಿ ನನ್ನ ಹಿಂದಿನ ವೀಡಿಯೋಗಳನ್ನು ಚೆಕ್ ಮಾಡಿ. ತುಂಬಾ ಸ್ಪೆಷಲ್ ಆಗಿರುವಂತಹ ಒಡವೆಗಳನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ವಿಡಿಯೋನ ಲೈಕ್ ಮಾಡೋದೊಂದು ಮಾತ್ರ ಖಂಡಿತ ಮರಿಬೇಡಿ ವೀಕ್ಷಕರೇ. ಸೊ ಅಷ್ಟೇ ಅಲ್ಲ, ಈ ವಿಡಿಯೋದ ಚಿನ್ನದ ರೇಟನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ ಅವರು ಸ್ವಲ್ಪ ತಿಳ್ಕೊಂಡ್ಲಿ ಅಲ್ವಾ. ಸೊ ಹಾಗಾಗಿ ವಿಡಿಯೋನ ತಪ್ಪದೆ ಅವ್ರಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ಚಿನ್ನದ ರೇಟಲ್ಲಿ ತುಂಬ ಕುಸಿತ ಕಂಡಿರೋದ್ರಿಂದ ಅವರು ಏನಾದರೂ ಒಡವೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ಪಟಾಪಟ್ ಅಂತ ಹೋಗಿ ನೀವು ಮಾಡಿಸುವಂಥ ರೆಗ್ಯುಲರಿ ಗೋಲ್ಡ್ ಶಾಪಲ್ಲಿ ಮಾಡಿಸ್ಕೊಬೋದು. ಸೊ ಇದಿಷ್ಟು ನಿಮಗೆ ಇವತ್ತಿನ ವಿಡಿಯೋ ಸ್ಪೆಷಲ್. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ಕಲೆಕ್ಷನ್ನೊಂದಿಗೆ ಜ್ಯುವೆಲರಿ ರೇಟೊಂದಿಗೆ ಮತ್ತೊಮ್ಮೆ ಸಿಗೋಣ. ವಿಡಿಯೋ ಇಷ್ಟದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ತಪ್ಪದೆ ಲೈಕ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ದೆನ್. ಬಾಯ್ ಬಾಯ್. ಟೇಕ್ ಕೇರ್.